ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅಸ್ಪೃಶ್ಯತೆಗೆ ಒಳಪಟ್ಟಂಥ ಏನು ನನ್ನ ಅತ್ಯಂತ ಆತ್ಮೀಯ ಸಹೋದ್ಯೋಗಿಗಳು ಒಂದೇ ಕುಟುಂಬದವರಾಗಿದ್ದು ಈ ಜಾತಿಗಳು ಬೇರೆ ಬೇರೆ ವರ್ಗೀಕರಣಗೊಂಡು ಒಬ್ಬರು ಕೆಲವು ಊರಿನ ಗ್ರಾಮದ ಕೆಲಸವನ್ನು ಅವಲಂಬಿಸಿ ಅವರು ಮಾದಿಗರು ಅಂತ ಗುರುತಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ಸಹೋದರರು ಚಿಕ್ಕನ ಮಗನ ಏನೋ ಅವರು ಯಾವುದೇ ಕಸುಬುಗಳನ್ನು ಗುರುತಿಸ್ಕೊಂಡು ಅವರು ಕೆಲಸವನ್ನು ಮಾಡಿಲ್ಲ. ಕೇವಲ ಅವರು ವಾಲ್ಗ ಬಡಿಯೋದು ಬಿಟ್ಟರೆ ಬೇರೆ ಏನೂ ಅವಲಂಬಿಸಿಲ್ಲ. ಬುದ್ಧಿವಂತರಿದ್ದಾರೆ ಅವರು ನಮ್ಮ ತಾತನೇ, ಬೇರೆ ಅಲ್ಲ. ಆದರೂ ಈ ಸಂದರ್ಭದಲ್ಲಿ ನೀವಿಬ್ಬರೂ ವಲಯ ಮಾದಿತ ಸಂಬಂಧಿತ ಮುಖಂಡರುಗಳು, ಮಠಾಧೀಶರು, ರಾಜಕೀಯ ನಾಯಕರು, ಸಂಘಟಕರು, ಅಂಬೇಡ್ಕರ್ ನಮ್ಮವರು ಅಂತ ಒಂದು ಕಡೆ ವಲಯರು, ಒಂದು ಕಡೆ ಮಾದಿಗರು ಘೋಷಣೆಗಳ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು, ಮಾಧ್ಯಮಗಳ ಮುಖಾಂತರ ಮಾತಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ಯಾಕಂತ ಹೇಳಿದರೆ ಅಂಬೇಡ್ಕರ್ ಅವರು ಇಡೀ ವಿಶ್ವದ, ವಿಶೇಷವಾಗಿ ಭಾರತ ದೇಶದ ಮನುವಾದಿ, ಮಾನವ ಕುಲಕ್ಕೆ ಒಬ್ಬ ಸೂರ್ಯ. ಯಾಕೆ ಇವತ್ತು ಇಡೀ ಸಂವಿಧಾನ ಏನಾದರೂ ಇಲ್ಲದೆ ಹೋಗಿದ್ರೆ ಬ್ರಾಹ್ಮಣ ಹೆಣ್ಣುಮಕ್ಕಳಿಗೂ ಹೋಗ್ತಿರಲಿಲ್ಲ. ಬ್ರಾಹ್ಮಣ ಹೆಣ್ಣುಮಕ್ಕಳಿಂದ ತಳ ಸಮುದಾಯ ಹೆಣ್ಣುಮಕ್ಕಳಿಗೆ ಹೋಗ್ತಿರಲಿಲ್ಲ. ಅವ್ರಿಗೆ ಹಕ್ಕನ್ನು ಒದಗಿಸಿಕೊಟ್ಟಂಥವ್ರು, ಓಟಿನ ಹಕ್ಕು ಒದಗಿಸಿಕೊಟ್ಟಂಥವ್ರು, ಅವ್ರಿಗೆ ದಾರಿ ದೀಪವಾದವರು. ಆಮೇಲೆ ಭಾರತ ದೇಶದ ಅದು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಪರಿಸರ ಇರ್ಬೋದು, ಎಲ್ಲವಕ್ಕೂ ಸಂರಕ್ಷಣೆಯನ್ನು ಕೊಟ್ಟಂಥ ಒಂದು ಸಂವಿಧಾನವನ್ನು ರಚಿಸಿಕೊಟ್ಟು ಇವತ್ತು ನಾವೇನು ಮಾಡ್ತಾಯಿದ್ದೀವಿ? ನಿಜ, ಅನಿವಾರ್ಯವಾಗಿ ಅವರ ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿರು. ಆ ಭಾಗದಲ್ಲಿ ಮಹರ್ ಅಂತ ಕರೀತಾರೆ. ಮಹರ್ ಅಂದರೆ ಅವರು ನಮ್ಮ ಸಂಬಂಧಿತ ಜಾತಿಯ ವಲಯರು, ಇಬ್ಬರು ಮಾದಿರಿಗೂ. ಆದರೂ ವಲಯರು ಮಾದಿರು ಅಂತ ಯಾರೂ ಹೇಳ್ಕೊಳ್ಳೋ ಆಗಿಲ್ಲ ಅವ್ರನ್ನ. ಅವರು ನಮ್ಮಷ್ಟೇ ಅತ್ಯಂತ ನಿಷ್ಕೃಷ್ಟವಾದ ಕಟ್ಟಕಡೆಯ ಅಸ್ಪೃಶ್ಯತೆಯನ್ನು ಅನುಭವಿಸಿರ್ತಕ್ಕಂಥವ್ರು. ಅವ್ರ ತಂದೆಯವರು ಹಿಂದೂ ದೇವರ ಭಕ್ತರು ಮತ್ತು ಅವರೆಲ್ಲ ಮಿಲಿಟ್ರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ಆದ್ದರಿಂದ ಅವ್ರನ್ನ ಜಾತಿಗೆ ಕಟ್ಟುಬಿಡಿಸ್ಬೇಡಿ. ನೀವು ಪೂಜೆ ಮಾಡಿರಿ, ವಲಯರು ಮಾಡಿರಿ, ಮಾದಿರು ಮಾಡಿರಿ, ಆದರೂ ನೀವು ವಿಂಗಡಣೆ ಆಡಬೇಡ್ರಿ. ಏನೋ ಕಾರಣಾಂತರದಿಂದ ಮೀಸಲಾತಿ ನಿಮಗೆ ಹಂಚ್ಕೊಂಡಿದ್ದೀರಾ, ಆ ವಿಚಾರದಲ್ಲಿ ನಾನು ಪ್ರಶ್ನೆ ಮಾಡಲ್ಲ. ಆದರೂ ನನ್ನ ಸಹೋದ್ಯೋಗಿಗಳು, ಆತ್ಮೀಯ ಬಂಧುಗಳಾದ ವಲಯ ಜಾತಿಯ ಬಂಧುಗಳು ಇವತ್ತು ಅಂಬೇಡ್ಕರ್ ಅವರ ಸಂವಿಧಾನದ ಕಾನೂನನ್ನು, ಮೀಸಲಾತಿಯನ್ನು ಅತ್ಯಂತ ಸಮೃದ್ಧವಾಗಿ ಬಳಸ್ಕೊಂಡಿದ್ದೀವಿ. ಅದಕ್ಕೆ ನನಗೆ ಹೆಮ್ಮೆ ಇದೆ, ಸಂತೋಷ ಇದೆ. ಈ ಮಾದಿಗ ಸಮುದಾಯ ಅಂತಕ್ಕಂಥವರು ಆ ವಿಚಾರಕ್ಕೆ ಹೋಗಿಲ್ಲ. ಇನ್ನು ಊರನ್ನು ಬಿಟ್ಟು ಅವ್ರು ಈಚೆಗೆ ಬಂದಿಲ್ಲ. ಊರಿನ ಕಟ್ಟಳೆಗಳಲ್ಲೇ, ಊರಿನ ನಿಬಂಧನೆಗೆ ಒಳಪಟ್ಟಿದ್ದಾರೆ, ಮೌಢ್ಯವನ್ನು ಇಟ್ಕೊಂಡಿದ್ದಾರೆ. ಅದರಿಂದ ಅವ್ರ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇದೆ, ರಾಜಕೀಯ ನಾಯಕರ ಸಂಖ್ಯೆಯೂ ಕಡಿಮೆ ಇದೆ. ನಮ್ಮ ಸಹೋದರರಾದರೂ ನೀವಾದರೂ ಇದ್ದೀರ. ಅದರಿಂದ ಕಾಂಗ್ರೆಸ್ ಪಕ್ಷ ಏನು ಮಾಡಬೇಕು ಅಂತ ಹೇಳಿದರೆ, ದಲಿತ CM ಅಂದರೆ ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ G. ಪರಮೇಶ್ವರ್, K. ಮುನಿಯಪ್ಪ, ಇವರಲ್ಲೇ ಒಬ್ಬರು ಮಾಡಬೇಕು. ಯಾಕೆಂದರೆ ಅಸ್ಪೃಶ್ಯತೆಗೆ ಒಳಪಟ್ಟಂಥವ್ರನ್ನ ನೀವು ಮಾಡಬೇಕಾಗ್ತದೆ. ಕಾಂಗ್ರೆಸ್ ಈಗಾಗಲೇ ಹಿಂದುಳಿದ ನಾಯಕ ದೇವರಾಜ ಮಾಡಿದೆ, ಬಂಗಾರಪ್ಪನ ಮಾಡಿತ್ತು, ಸಿದ್ದರಾಮಯ್ಯರನ್ನು ಮಾಡಿದೆ, ಮತ್ತು ಅತ್ಯಂತ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗವಾದ ಧರ್ಮಸಿಂಗ್ನು ಮಾಡಿದೆ. ವೀರಪ್ಪಲ್ಲಿ ಜನಸಂಖ್ಯೆ ಕಮ್ಮಿ ತಗೊಂಡು ವೀರಪ್ಪಲ್ಲಿ ಮಾಡಿದರೆ ಅಸ್ಪೃಶ್ಯ ಜಾತಿಯ ಇವ್ರನ್ನ ನಾವು ಹತ್ತತ್ರ ಅಸ್ಪೃಶ್ಯ ಜಾತಿಯ ವಲಯ ಮಾದಿಗೆ ಸಂಬಂಧಿತ ಜಾತಿಗಳು 1 ಕೋಟಿಗೂ ಹೆಚ್ಚಿದ್ದೀವಿ ನಾವು. ಇವರಲ್ಲಿ ಯಾರನ್ನೇ ಮಾಡಿ ನೀವು? ಯಾಕಂದರೆ ಹಿಂದಿನ ಕಾಲದಲ್ಲೇ ಮಾಡ್ಬೋದಾಯಿತು, ಬದಲಿಗಪ್ಪರು ಮಾಡ್ಬೋದಾಯಿತು, ಎನ್ ರಾಚಾರ್ಯರು ಮಾಡ್ಬೋದಾಯಿತು, ಮತ್ತು ಬಿ ರಾಚಾರ್ಯರು ಮಾಡ್ಬೋದಾಯಿತು, K. ರಂಗನಾಥನ್ ಮಾಡ್ಬೋದಾಯಿತು. ಮಾಡಲಿಲ್ಲ. ನಮಗೆ ಯಾಕೆ ಮಾಡಬೇಕು? ತಳ ಸಮುದಾಯದವರು ಅಧಿಕಾರವನ್ನು ಹೇಳಿದ್ರೆ ಅಧಿಕಾರಿಗಳು ಆಟೋಮೆಟಿಕ್ಕಾಗಿ ಆ ವರ್ಗಗಳಿಗೆ ಸ್ಪಂದಿಸ್ತಾರೆ. ಆವಾಗ ವರ್ಗಗಳು ತಳ ಸಮುದಾಯ ನಾವು ಅಸ್ಪೃಶ್ಯ ಅಂತ ಏನೆನಿಸ್ಕೊಂಡ್ರೆ, ಇಲ್ಲ ನಾವು ಈ ದೇಶ ಆಳ್ಬೋದು, ಈ ರಾಜ್ಯ ಆಳ್ಬೋದು ಅನ್ನೋ ಭಾವನೆ ಬಂದು ಸಮಾಜದ ಮುಕ್ತತೆಗೆ ಬರ್ತಾರೆ. ಗ್ರಾಮೀಣ ಪ್ರದೇಶದ
ನೀಚ ಬದುಕುಗಳು ಏನಿದ್ದಾವೆ, ಮೌಢ್ಯದ ಬದುಕುಗಳು ಏನಿದ್ದಾವೆ, ಆಚರಣೆ ಮಾಡೋ ಬದುಕುಗಳು ಏನಿದ್ದಾವೆ ಅವೆಲ್ಲವನ್ನು ಬಿಟ್ಟು ಈಚೆಗೆ ಬರ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಸಹೋದ್ಯೋಗಿ ಬಂಧುಗಳಾದ ವಲಯ ಮಾದಿಯಾಗ ನನ್ನ ಅಣ್ಣ ತಮ್ಮಂದಿರಲ್ಲಿ, ರಾಜಕೀಯ ನಾಯಕರಲ್ಲಿ, ಸಂಘಟಕರಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿದಿರಿ ಅಂದರೆ ಅಂಬೇಡ್ಕರ್ನ ಯಾವುದೇ ಜಾತಿ ಹೋಲಿಸ್ಬೇಡ್ರಿ, ನೀವು ಪೂಜೆ ಮಾಡಿರಿ. ಅಂಬೇಡ್ಕರ್ ದಿನಾಚರಣೆ ಎಲ್ಲ ಜಾತಿಯೂ ಮಾಡಬೇಕು, ಮಾಡ್ತಾ ಇಲ್ಲ. ವಾಲ್ಮೀಕಿ ಮಾಡ್ತಾರೆ, ಕುರುಬರು ಕನಕದಾಸ ಮಾಡ್ತಾರೆ. ಇದು ತಪ್ಪು. ನಾವು ವಾಲ್ಮೀಕಿ ಜನಾಂಗ ಕುರುಬರೆಲ್ಲ ಒಂದೇ ಸಮುದಾಯ ಬಂದಂಥ ಆದಿಮೂಲ ನಿವಾಸಿಗಳು. ನೀವು ಕೇಳೋದು ಕೇವಲ ಸನಾತನವಾದಿಗಳ ಬ್ರಾಹ್ಮಣ್ಯದ ಬ್ರಾಹ್ಮಣರಲ್ಲಿ ಒಳ್ಳೆಯರಿದ್ದಾರೆ. ಬ್ರಾಹ್ಮಣ್ಯದ ವಿಚಾರಗಳನ್ನು ಬಿಟ್ಟುಬಿಡಿ. ಕಟ್ಟಳೆಗಳನ್ನು ಬಿಟ್ಟು ದೇವಸ್ಥಾನಗಳಿಗೆ ಹೋಗುವ ಬದಲು ಅಂಬೇಡ್ಕರ್ ಹೇಳಿದಂತೆ ಲೈಬ್ರರಿಗೆ ಹೋಗಿ ಮಕ್ಕಳನ್ನು ಸ್ಕೂಲಿಗೆ ಸೇರಿಸೋದ್ರಲ್ಲಿ ನಿರತರಾಗ್ರಿ. ಭಿಕ್ಷೆ ಬಿಡಿ, ಮಕ್ಕಳನ್ನ ಶಾಲೆಗೆ ಹಾಕ್ರಿ. ಆವಾಗ ನಾವು ಈ ಸಮಾಜದ ಜೊತೆಗೆ ಬೆರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ.